ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಸತ್ತಂತಿಹರನು ಬಳಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಸತ್ತಂತಿಹರನು ಬಳಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು ಒಟ್ಟಿಗೆ ಬಾಡುವ ತೆರದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಶೈಸ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಶೈಸ ಶಿವೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವದಲ್ಲಿ ಸರ್ವೋದಯವಾಗಲಿ ನಡೀತಾ ಇದೆ. ಆ ಅಂಗವಾಗಿ ಇಡೀ ರಾಜ್ಯದ ಜನ ಮಂಡ್ಯದಲ್ಲಿ ನಡೀತಕ್ಕಂಥ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಬೇಕು, ಸಾರ್ವಜನಿಕರಿಗೆ ಒಂದು ಜಾಗೃತಿ ಮೂಡಿಸ್ಬೇಕಂತಕ್ಕಂಥ ಹಿನ್ನೆಲೆ ಒಳಗೆ ಕನ್ನಡ ರಥ ಪ್ರಾರಂಭ ಆಗಿದೆ. ಅದು 22ನೇ ತಾರೀಕು ಸಿದ್ದಾಪುರದಿಂದ ಅದರ ಉತ್ತರ ಕನ್ನಡ ಜಿಲ್ಲೆಯಿಂದ ಪ್ರಾರಂಭವಾಗಿ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಅದರ 4 ದಿವಸ, ಆಮೇಲೆ ಮುಂದೆ ಹಾವೇರಿ ಜಿಲ್ಲೆಗೆ 2 ದಿವಸ, ಮುಂದೆ ಗದಗ ಜಿಲ್ಲೆಗೆ 2 ದಿವಸ, ಇವತ್ತು ಧಾರವಾಡ ಜಿಲ್ಲೆಗೆ 2 ದಿವಸ ಬರ್ತಾ ಇದೆ. ನಿನ್ನೆ ಧಾರವಾಡಕ್ಕೆ ಆಗಮಿಸಿದ್ದು ಅಣ್ಣಿಗೇರಿ ಗ್ರಾಮಕ್ಕೆ ಆಗಮಿಸಿದ್ದು. ಆ ಒಂದು ಅಣ್ಣಿಗೇರಿಯಲ್ಲಿ ಏನೋ ನಮ್ಮ ಜಿಲ್ಲಾಧಿಕಾರದ ದಿವ್ಯಾ ಪ್ರಭು ಮೇಡಮ್ ಅವರು, ಶಾಸಕರಾದಂಥ ನಮ್ಮ NH ಕೋಂಡರೆಡ್ಡಿ ಸಾಹೇಬರು ಸ್ವಾಗತವನ್ನು ಕೋರಿ ಒಂದು ಅಲ್ಲಿಂದ ಬೀಳ್ಕೊಟ್ರು. ನಾವು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆ ಒಳಗೆ, ಯಾಕಂದ್ರೆ ಇದು ಪ್ರತಿ ವರ್ಷಕ್ಕೊಮ್ಮೆ ನಡೀತಿದೆಯಲ್ಲ, ಇದು ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ಮಾಡ್ತದೆ. ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇದಕ್ಕೆ ನಮ್ಮ ಒಂದು ಬೆನ್ನೆಲು ಅನ್ಬೋದು. ಆದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಸರ್ಕಾರ ಅನುದಾನ ಕೊಡ್ತಾ ಇದೆ. ಆ ಅನುದಾನದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕೊಟ್ಟು ಅದು ಈ ಸಲ 30 ಕೋಟಿ ರೂಪಾಯಿ ಹಣವನ್ನು ಈ ಒಂದು ಸಮ್ಮೇಳನ ಯಶಸ್ವಿ ಕೊಟ್ಟಿದ್ದು. ಇದರ ಮುಖ್ಯ ಉದ್ದೇಶ ಬಂದು ಜಾತ್ರೆ ಮಾಡೋದಲ್ಲ, ಕನ್ನಡ ಭಾಷೆ ಉಳಿಬೇಕು, ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡದಲ್ಲಿ ಓದಿದಂಥ ಜನರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಇದು 1915 ಇಸ್ವಿಯಲ್ಲಿ ಕನ್ನಡ ಸಾಹಿತ್ಯ ಪ್ರಾರಂಭ ಆಗಿದ್ದು. ಪ್ರಾರಂಭದಲ್ಲಿ ಅತ್ಯಂತ ಒಂದು ಕನಿಷ್ಠ ಸಂಖ್ಯೆ ಇದ್ದಂಥದ್ದು ಈಗ 4 ಲಕ್ಷ ಸದಸ್ಯತ್ವವನ್ನು ಹೊಂದಿದಂಥ ಏಕೈಕ ಸಂಸ್ಥೆ ಇಡೀ ಜಗತ್ತಿನೊಳಗೆ ಅತಿ ಹೆಚ್ಚು ಸಂಖ್ಯೆಯನ್ನು ಹೊಂದಿದಂಥ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು. ಆ ನಿಟ್ಟಿನೊಳಗೆ ಧಾರವಾಡ ಜಿಲ್ಲೆಯನ್ನು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಂತ ಕುಮಾರ್ ಬಕ್ಕೇರಿ ಸಾಹೇಬರು ನಿನ್ನೆ ಬೆಳಗಿಂದ ಹಿಡ್ಕೊಂಡು ನಮ್ಮ ಜೊತೆಗೆ ಈಗಾಗಲೇ ಅವರು ನವಲಗುಂದ, ಅಣ್ಣಿಗೇರಿ, ಆಮೇಲೆ ಕುಂದಗೋಳಕ್ಕೆ ಹೋಗಿ ಹುಬ್ಬಳ್ಳಿ ಗ್ರಾಮೀಣ ಮುಗಿಸ್ಕೊಂಡು ಕಲಗಟ್ಟಿ ಮುಗಿಸ್ಕೊಂಡು ಈಗ ಹುಬ್ಬಳ್ಳಿ ನಗರಕ್ಕೆ ಆಗಮಿಸಿದ್ದಾರೆ. ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಧಾರವಾಡದಿಂದ ನವಲಗುಂದದಿಂದ ಮುಂದೆ ಬೆಳಗಾವಿ ಜಿಲ್ಲೆಗೆ ಅದು ನಮ್ಮ ರಥ ಹೋಗ್ತಾ ಇದೆ. ಹೀಗಾಗಿ ಈ ಒಂದು ಏನು ವೇದಿಕೆ ಮೂಲಕ ನಮ್ಮ ಮಾಧ್ಯಮ ಮೂಲಕ ವಿನಂತಿ ಮಾಡ್ಕೋದೆ ಅಂದ್ರೆ ನಮ್ಮ ಧಾರವಾಡ ಜಿಲ್ಲೆಯ ಸಮಸ್ತ ನಾಗರಿಕರು, ಸಮಸ್ತ ಸಾರ್ವಜನಿಕರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಕನ್ನಡ ಪರ ಸಂಘಟನೆಯವರು ಮತ್ತು ವಿವಿಧ ರೀತಿಯಾಗಿ, ಉದಾಹರಣೆಗೆ ಕನ್ನಡದ ಒಂದು ಕಟ್ಟಾಳದ ಮಠಪತಿ ಅವ್ರಲ್ಲ ಒಂದು ಆಟೋ ಚಾಲಕರಾಗಿ ಆಟೋ ಸಂಘಟನೆ ಮಾಡಿಕೊಂಡು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಕನ್ನಡ ಭಾಷೆ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಮಠಪತಿ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಇನ್ನೊಬ್ಬ ಕನ್ನಡ ಏನು ಕಟ್ಟಾಳ ಅನ್ನೋದಲ್ಲ ವೆಂಕಟೇಶ್ ಮರಗುದ್ದಿ ಅವ್ರ ಸದ್ಯಕ್ಕೆ ಅವರು ಕಳೆದ ಅವಧಿಯಲ್ಲಿ
ಕಳೆದ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಸಮ್ಮೇಳನ ಅಥವಾ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಗದಗಯ್ಯ ಹಿರೇಮಠ ಇದ್ದಾರೆ, ಅಕ್ಷತಾ ರೋಗಿಯವರು ಇದ್ದಾರೆ. ಮತ್ತು ನಮ್ಮೆಲ್ಲ ಒಂದು ರೇವಣ ಸಿದ್ದೇಶ್ವರ ಒಂದು ಶಾಲೆಯ ಮಕ್ಕಳು, ಅಲ್ಲಿಯ ಪ್ರಾಂಶುಪಾಲರು, ಅಲ್ಲಿ ಸಿಬ್ಬಂದಿಯವರು ಬಂದು ನಮ್ಗೆ ಭಾಳ ಸಹಕಾರ ಮಾಡ್ತಾರೆ. ಅಷ್ಟೇ ವಿಶೇಷವಾಗಿ ಇವತ್ತು ಮಹಾನಗರ ಪಾಲಿಕೆಯ ಮೇಯರ್ ಆದಂಥ ರಾಮಣ್ಣ ಬಡಿಗೇರವರು ಬಂದಿದ್ದಾರೆ. ಅದೇ ರೀತಿಯಾಗಿ ಸಿದ್ದಾರೂಢ ಮಠದ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಬಂದರೆ ಹೀಗಾಗಿ ಮಾಧ್ಯಮದ ಸ್ನೇಹಿತರ ಸದ್ಯಕ್ಕೆ ನಾವೆಲ್ಲ ರೀತಿಯಿಂದ ಸಹಾಯ ಸಹಕಾರ ಕೊಟ್ಟಿದ್ದೀವಿ. ಇದೇ ರೀತಿಯಾಗಿ ನಮ್ಮ ಸಮ್ಮೇಳನ ಮೂರುವರೆಗೆ ಸಮ್ಮೇಳನ ಮುಗಿದ ಸದ್ಯಕ್ಕೆ ಕನ್ನಡ ನಾಡು ನುಡಿ ಒಂದು ಬೆಳವಣಿಗೆಯ ಉಳಿತಕ್ಕೆ ನೀವೆಲ್ಲ ಸಹಾಯ ಸಹಕಾರ ಬೇಕಂತ ಹೇಳ್ತಾ ಮತ್ತೊಮ್ಮೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹೃದಯಪೂರ್ವಕವಾಗಿ ಧನ್ಯವಾದ ಮತ್ತು ಅಭಿನಂದನೆ. ಅಖಿಲ ಭಾರತದಾದಂಥ ಹಾಸನದಲ್ಲಿ, ದಯವಿಟ್ಟು ಕ್ಷಮೆ ಇರಲಿ, ಮಂಡ್ಯದಲ್ಲಿ ನಡೀತಾ ಇರುವಂಥ ಸಾಹಿತ್ಯ ಸಮ್ಮೇಳನವನ್ನು ಇಡೀ 7 ಕೋಟಿ ಕನ್ನಡಿಗರಿಗೆ ಸವಿಯಂತ ಇವತ್ತು ಯಾವುದೋ ಹಬ್ಬ ಹರಿದಿನ ದಿನದಲ್ಲಿ ಯಾವತ್ತು ಹೋಳಿಗೆ ಪಾಯಸ ಅಂತ ತಿಂತೀವೋ ಆ ಥರ ಒಂದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಸವಿ ಅಂತ ನೆನಪು. ಇವತ್ತು ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ, ಕನ್ನಡ ಸಾಹಿತ್ಯ ಕನ್ನಡ ಸಾಹಿತಿಗಳಿಗೆ ಮತ್ತು ಮಠಾಧೀಶರಿಗೆ, ಮೌಲಾನರಿಗೆ, ಸೋದರಿಗರಿಗೆ, ಇಡೀ ಕರ್ನಾಟಕದಾದ್ಯಂತ ಇರುವಂಥ 7 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ಆ ಸಮ್ಮೇಳನದಲ್ಲಿ 18 ಹಿಡ್ಕೊಂಡು 100ರವರೆಗೆ ಎಲ್ಲ ಯುವಕರು ಯುವತಿಯರು ಪಾಲ್ಗೊಂಡು ಕನ್ನಡ ನಾಡು ನುಡಿ ಉಳಿಗಾಗಿ ಬೆಳವಿಗಾಗಿ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪಾಲ್ಗೊಂಡು ಇಡೀ ಇವತ್ತು ಏನು ರಥಯಾತ್ರೆ ಶ್ರೀ ಸಿದ್ದಾರೂಢ ಮಠಕ್ಕೆ ಆಗಮಿಸಿ ಎಲ್ಲ ಗಣ್ಯರ ಮುಂದೆ ಇವತ್ತು ಕರ್ನಾಟಕದ ಕನ್ನಡ ಪರ ಸಂಘಟನೆ ಇವತ್ತು ಅಧ್ಯಕ್ಷಗಳು, ಪದಾಧಿಕಾರಿಗಳು, ಇವತ್ತು ಎಲ್ಲ ಅಧ್ಯಕ್ಷಗಳು, ಇವತ್ತು ನಮ್ಮ ತಹಸೀಲ್ದಾರರು, ಮಾಪ ಅವರು, ಶ್ರೀ ಸಿದ್ದಾರೂಢ ಮಠದ ಅಧ್ಯಕ್ಷಗಳು, ಇವತ್ತು ವಿಶೇಷವಾಗಿ ಹುಬ್ಬಳ್ಳಿ ನಗರದಲ್ಲಿ ಇರುವಂಥ 17,000 ಆಟೋ ರಿಕ್ಷಾ ಚಾಲಕರ ಪದಾಧಿಕಾರಿಗಳು ಎಲ್ಲರೂ ಪಾಲ್ಗೊಂಡು ಸಂಸ್ಕೃತಿ ಇಲಾಖೆ ವಿಶೇಷವಾಗಿ, ದಯವಿಟ್ಟು ಕ್ಷಮೆ ಇರಲಿ, ವಿಶೇಷವಾಗಿ ಸಂಸ್ಕೃತಿ ಇಲಾಖೆ ಎಲ್ಲ ಜವಾಬ್ದಾರಿ ತಲೆ ಮೇಲೆ ಹೊತ್ತು ಮಾಡ್ತಾ ಇರುವಂಥ ಆ ಸಂಸ್ಕೃತಿ ಇಲಾಖೆಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ ಇಡೀ ಸಾಹಿತ್ಯ ಸಮ್ಮೇಳನದಿಂದ ಎಲ್ಲ ಅಧ್ಯಕ್ಷಗಳಿಗೆ, ಪದಾಧಿಕಾರಿಗೆ, ನನ್ನ ಇಡೀ ಮಾಧ್ಯಮದವರಿಗೆ ನಾವು ತುಂಬ ಅಭಿನಂದನೆ ಸಲ್ಲಿಸ್ತೇವೆ.